ಕರ್ನಾಟಕ, ನಾನು ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಶೆಟ್ಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವತ್ತು HRZ ಪಿಚ್ ಸ್ಟಾಪಲ್ಲಿ ಇದ್ದೀನಿ. ಇದ್ದಕ್ಕಿದ್ದಂಗೆ ಒಂದು ಸ್ಮಾಲ್ ಕಂಟೆಂಟ್ ಸಿಕ್ಕಿದೆ. ಒಂದು ಬೈಕ್ ನೋಡಿದೆ, ಯಾಕೋ ಹೆವಿ ಕ್ರೇಜ್ ಅನ್ನಿಸ್ತು ಬೈಕ್ ಮೇಲೆ. ಮತ್ತು ಒಂಥರ ಅದ್ರ ಲುಕ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಯಾವ ಬೈಕು ಯಾವ ಕಂಪ್ನಿ ಅಂತ ನಾನೇ ಕಂಡುಹಿಡಿಯೋಕ್ಕಾಗ್ತಿಲ್ಲ. ನೀವು ಕಂಡುಹಿಡಿಯದ್ದೀರಾ ಪಕ್ಕ. ಸೊ ಬೈಕ್ನ ನಾನು ತೋರಿಸ್ತಾ ಇದ್ದೀನಿ ತಾಳಿ. ಇದರಲ್ಲ ಇದೇ ಬೈಕು ಫುಲ್ HRZ ಅಂತ ಮುಳುಗಿಸ್ಬಿಟ್ಟಿದ್ದಾರೆ. ಸ್ಟೆಂಟ್ ಬೈಕ್ ಇದು. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಗಾಡಿ ಇದು ಅಂತ. ಚೇತನ್ ಅವ್ರನ್ನ ಫಸ್ಟು ಪರಿಚಯ ಮಾಡ್ಕೊಬೋಣ. HRZ ಟೀಮಲ್ಲಿ ಇವರು ಒಬ್ರು. ಹಾಯ್ ಬ್ರೋ, ಏನೋ ಮಾಡ್ತಾ ಇದ್ದೀರಾ ರಿಪೇರಿನ? ಸೆಟಪ್ ಆಗ್ತಾ ಇದೀನಿ. ಯಾವ ಬ್ರೇಕು? ಹ್ಯಾಂಡ್ ಬ್ರೇಕಾ ಈ ಗಾಡಿಗ? ಹೌದು. ಹ್ಯಾಂಡ್ ಬ್ರೇಕ್ ಕೂಡ ಸೆಟಪ್ ಮಾಡ್ಬೋದಾ? ಓ ಸೂಪರ್ ಬ್ರೋ. ನಾನು ಬರೀ ಕಾರ್ಗಳಿಗೆ ಮಾತ್ರ ಅನ್ಕೊಂಡಿದ್ದೆ. ಹ್ಯಾಂಡ್ ಬ್ರೇಕ್ ಅಂದ್ರೆ ಸ್ಟಂಟ್ ಬೈಕ್. ಓಕೆ. ಕಂಪ್ಲೀಟ್ ಸ್ಟಂಟ್ ಮಾಡಿಫಿಕೇಶನ್ ಆಗಿರೋದು. ಓಕೆ. ಸೊ ಫ್ರೀ ಸ್ಟೈಲ್ ಎಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಹ್ಯಾಂಡ್ ಬ್ರೇಕ್ ತುಂಬಾ ಯೂಸ್ ಆಗುತ್ತೆ ರೇರ್ ಬ್ರೇಕ್ ಗಿಂತ. ಫ್ರೀ ಸ್ಟೈಲ್ ಎಲ್ಲ ಹ್ಯಾಂಡ್ ಬ್ರೇಕ್ ಅಲ್ಲೇ ಮಾಡಕ್ ಸಾಧ್ಯ. ಈಗ ಸ್ಟೆಂಟ್ ನೀವು ಏನು ಆರ್ಗನೈಸ್ ಮಾಡಿರೋ ಕಡೆ ಹೋಗಿ ಸ್ಟೆಂಟ್ ಮಾಡೋದ ಏನು ಬ್ರೋ? ಹೌದು. ಇವೆಂಟ್ ಎಲ್ಲಿರುತ್ತೆ ಅಲ್ಲಿ ಸ್ಟಂಟ್ ಮಾಡೋದು. ಓಕೆ ಓಕೆ. ನೋಡಿ, ಈವೆಂಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಮಾಡೋದು. ಸುಮ್ಮನೆ ರೋಡಲ್ಲೆಲ್ಲ ಮಾಡೋದಿಲ್ಲ ಅವರು. ಆ್ಯಕ್ಚುಲಿ ಇದು ಯಾವುದು ಅಂತಂದರೆ ಇಂಜಿನು ಮತ್ತು ಚಾರ್ಜ್ ಎಲ್ಲ ಬಂದು 220 ಬೈಕು ಅಲ್ವಾ ಬ್ರೋ? ಬಜಾಜ್ 220. ಕಂಪ್ಲೀಟ್ 220ನೇ ಬ್ರೋ. ಏನು ಚೇಂಜಸ್ ಮಾಡಿಲ್ಲ. ಏನಂತಂದ್ರೆ ಎಕ್ಸ್ಟ್ರಾ ಅಂತಂದ್ರೆ ಬ್ರೇಕು ಅಷ್ಟೇ ನಾವು ಆಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ರ್ಯಾಶ್ ಗಾರ್ಡ್ ಕೂಡ ನೀವೇ ಅಲ್ವಾ? ಕ್ರ್ಯಾಶ್ ಗಾರ್ಡ್. ಹಾಂ. ಈ ತರ ಸ್ಲೈಡ್. ಏನಾದ್ರು ಇಂಜಿನಲ್ಲಿ ಸಮ್ ಟ್ಯೂನಿಂಗ್ ಏನಾದ್ರು ಮಾಡಿದ್ದೀರಾ? ಏನು ಮಾಡಿಲ್ಲ, ಕಂಪ್ಲೀಟ್ ಸ್ಟಾಪ್. ಓಕೆ. ಇನ್ ಸೀಟ್ ಎಲ್ಲ ನಾರ್ಮಲ್ ಸ್ಟೆಂಟ್ಗೋಸ್ಕರ ಮಾಡ್ಕೊಂಡಿರೋದು? ಇದು ಸಪೋರ್ಟ್ಗೋಸ್ಕರ ಇದೊಂದು ಸ್ವಲ್ಪ ಹೈಟ್ ಮಾಡಿಸಿರೋದು. ಓಕೆ ಓಕೆ ಓಕೆ. ಓ ಈ ಥರ ಇಲ್ಲಿ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ವಾ ನೀವು ಮಾಡಿರೋದು? ಓಕೆ. ನೋಡಿ ಈ ಥರ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಚೇತನ್ ಅವರೇ ಮಾಡಿರೋದು, ಸ್ಟೆಂಟ್ಗೋಸ್ಕರ ಮಾಡಿರೋದು. ನೋಡಿ ಆ ಥರ ಕಾಣ್ತಾ ಇದೆ ಸೆಟಪ್. ಏನು ಮಾಡೋದು ಬ್ರೋ ಇದು? 220? 13 ಮಾಡಲು 220 ಥರನೇ ಎಲ್ಲ ಇದು ಬ್ರೋ. ಆಲ್ಮೋಸ್ಟ್ ಯಾವ್ಯಾವ ಬೈಕಲ್ಲಿ ಸ್ಟೆಂಟ್ನ ಇದು ಮಾಡ್ತಾರೆ? TVS ಅಲ್ಲ ನಾನು ನೋಡಿರೋ. ಅಪಾಚಿ ತುಂಬಾ ಯೂಸ್ ಮಾಡೋದು. ಅಪಾಚಿ RTR 200 180 ಯೂಸ್ ಮಾಡ್ತಾರೆ. ಬಟ್ ಎಲ್ಲ ರೈಡರ್ಸ್ಗೂ ಫೇವ್ರೇಟ್ ಅಂದ್ರೆ ಪಲ್ಸರ್ 220ನೇ. ಲೆಜೆಂಡ್ ಬ್ರೋ. ಇವಾಗ ನೀವು ಸ್ಟೆಂಟ್ ಮಾಡ್ತಾ ಇದ್ರಲ್ಲ, ಯಾವ್ಯಾವ ಬೈಕಲ್ಲಿ ಸ್ಟೆಂಟ್ ಮಾಡಿದ್ದೀರಾ? ನಾನು ಪಲ್ಸರ್ NS ಅಲ್ಲಿ ಮಾಡಿದ್ದೀನಿ. NS 200, 125, N160. ಅದು ಬಿಟ್ಟರೆ ನಂದು ಪಲ್ಸರ್ 220 ಅಪಾಚಿಯಲ್ಲೂ ಮಾಡಿದ್ದೀನಿ. ಯಾವುದು ಕಂಫರ್ಟೇಬಲ್ ಬ್ರೋ? ಮೋರ್ ಕಂಫರ್ಟೇಬಲ್ ರಿಲಯಬಲ್ ಅಂದರೆ ಇಂಜಿನ್? ಅಪಾಚಿ 200. ಅಪಾಚಿ 200 ಓಕೆ. ಅದು ಅಪಾಚಿ ರೇಸಿಂಗ್ ಬೈಕ್ ಅಂತಾನೆ ಹೆಸರು ಮಾಡಿತ್ತದು. ಎಷ್ಟಾಯ್ತು ಬ್ರೋ ಇದೆಲ್ಲ ಮಾಡಿಫಿಕೇಶನ್ ಮಾಡೋದಕ್ಕೆ? ಪೇಂಟಿಂಗಿಗೆ ನನಗೆ ಅಪ್ ಟು 30 ಖರ್ಚಾಗಿದೆ. ಇನ್ನು ನಾನು ಡೂಮ್ ಏನೂ ಹಾಕಿಲ್ಲ. ಡೂಮ್ ಎಲ್ಲ ತೆಗ್ದಿಟ್ಟಿದ್ದೀನಿ. ಹಿಂದೆ ಶೀಲ್ಡ್ ತೆಗ್ದಿಟ್ಟಿದ್ದೀನಿ. ಕಂಪ್ಲೀಟ್ ಪೇಂಟಿಂಗ್ ನನಗೆ 30 to 38 ಆಗಿದೆ ಬ್ರೋ. ಇದು ರೋಡಲ್ಲಿ ಓಡಾಡೋದಕ್ಕೆ ಇಲ್ಲಿಗಲ್ಲ ಅಂತಲ್ಲ, ಬಟ್ ಸ್ಟಂಟ್ ಬೈಕ್ ಎಲ್ಲ ರೋಡಲ್ಲಿ ಓಡಾಡ್ಸಲ್ಲ ನಾನು. ಅದು ಇಂಡಿಸೆನ್ಸಿ ಥರ ಕಾಣುತ್ತೆ. ಅದಕ್ಕೆ ಬರೀ ಪ್ರಾಕ್ಟೀಸು. ಅದು ಬಿಟ್ಟರೆ ಸ್ಟಂಟ್ ಶೋ ಇದ್ರೆ ಮಾತ್ರ ಆಚೆ ಬರುತ್ತೆ. ಇನ್ನು ಸಣ್ಣ ಪುಟ್ಟ ಗ್ಯಾರೇಜ್ ವರ್ಕ್ ಏನಾದರೂ ಇದ್ದರೆ, ಏನಾದರೂ ರೆಡಿ ಮಾಡ್ಕೊಂಡ್ಬಂದ್ರೆ ಅವಾಗ ಅಷ್ಟೇ ಆಚೆ ಬರುತ್ತೆ. ನಾರ್ಮಲ್ ಟೈಮಲ್ಲಿ ಸುಮ್ಮನೆ ತೆಗಿಯೋದಿಲ್ಲ ಓಡಿಸೋದಕ್ಕೆಲ್ಲ? ಸುಮ್ಮನೆ ಎಲ್ಲ ಗಾಡಿ ತೆಗಿಯಲ್ಲ ಆಚೆ. ಓಕೆ. ಸೆಟಪ್ ಮಾಡ್ತೀನಿ ಅಂದ್ರಲ್ಲ, ಸೊ ಎಲ್ಲಿ ಅದರದ್ದು ಕಂಟ್ರೋಲ್ ಎಲ್ಲಿ ಬರೋದು? ಕಂಟ್ರೋಲಿಂಗ್ ಎಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಏನು ಎಕ್ಸ್ಟ್ರಾ ಲಿವರ್ ಆ್ಯಡ್ ಆಗುತ್ತಾ? ಲಿವರ್ ಕೊಡುತ್ತೆ. ಇಲ್ಲಿ ಮಾಸ್ಟರ್ ಸಿಲಿಂಡರ್ ಪ್ಲೇಸ್ ಆಗುತ್ತೆ. ಮಾಮೂಲಿ ಇದೇ ಥರ ಲಿವರು ಇಲ್ಲಿಗೆ ಬರುತ್ತೆ. ಇದು ಡೌನ್ ಸೈಡಿಗೆ ಹಿಂಗೆ ಬರುತ್ತೆ ಕೈ ಹಿಂಗೆ. ಓ ಸರಿ. ಈ ಫಿಂಗರಲ್ಲಿ ಅಪ್ಲೈ ಮಾಡೋದು. ಓ ಹ್ಯಾಂಡ್ ಬ್ರೇಕ್ನ. ಅದು ಆಗ ವೀಲ್ ಎತ್ಕೊಳ್ಳುತ್ತೆ ಅಲ್ವಾ? ಮೀನ್ಸ್ ನಾವು ಪಾಪ್ ಮಾಡಿದಾಗ ಕಂಟ್ರೋಲಿಂಗ್ ಬ್ರೇಕಿಂಗ್ ಅಲ್ಲೇ ಕಂಟ್ರೋಲ್ ಆಗೋದು. ಸೊ ಅದಕ್ಕೆ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡೋದು. ಸೂಪರ್. ಈಗ ಆಲ್ಮೋಸ್ಟ್ ಈಗ ಸ್ಟೆಂಟ್ ಮಾಡೋರೆಲ್ಲ ಹ್ಯಾಂಡ್ ಬ್ರೇಕ್ ಇರುತ್ತಾ ಗಾಡೀಲಿ?
ಇರುತ್ತಾ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಫ್ರೀ ಸ್ಟೈಲ್ ಎಲ್ಲ ಮಾಡೋರೆಲ್ಲ ಕಂಪಲ್ಸರಿ ಯೂಸ್ ಮಾಡಿ. ಈಗ ನಿಮ್ಮ ಗಾಡೀಲಿ ಇತ್ತ ಈಗ ಏನು ನನ್ನ ಗಾಡೀಲಿ ಇತ್ತು, ಹಾ. ತೆಗ್ದಿದ್ದೆ, ಮತ್ತೆ ಹಾಕ್ಬೇಕು. ಓಕೆ ಸರಿ ಬ್ರೋ. ಸೊ ನೋಡಿದ್ರಲ್ಲ ಒಂದು ಸ್ಮಾಲ್ ಕಂಟೆಂಟ್ನ. ಆ್ಯಕ್ಚುಲಿ HRZ ಪಿಟ್ ಸ್ಟಾಪ್ ನಾನು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀನಿ. ಇವ್ರು ಒಂದು ಬೈಕ್ ಇದೆ, ಒಂದು ಸುಮ್ಮನೆ ಒಂದು ರಿವ್ಯೂ ಹಾಕಿ ನೋಡೋಣ ನಿಮ್ಮ ಚಾನಲಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತಂದರು. ಸೊ ನಾನು ಒಂದು ಕುತೂಹಲ ಇತ್ತು, ನೋಡೋಣ ಒಂದು ರಿವ್ಯೂ ಮಾಡೋಣ ಅಂತ. ನಮ್ಮ HRZ ಟೀಮಲ್ಲಿರೋ ಚೇತನ್ ಅವರೇ ಇದನ್ನೆಲ್ಲ ಸ್ವಲ್ಪ ಮಾಡಿಫಿಕೇಷನ್ ಮಾಡಿರೋದು ಅಂತ ಗೊತ್ತಾಯಿತು. ಅದಕ್ಕೆ ಅವ್ರನ್ನೇ ಕೂರಿಸ್ಕೊಂಡು ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.